Hello everyone, welcome back to Success Coaching Academy. This is Chetan, PGCT, MBA, MCA ಅಪ್ಲಿಕೇಶನ್ ಲಿಂಕ್ ಕೂಡ ಎನೇಬಲ್ ಮಾಡಿದ್ದಾರೆ. ಬಿಫೋರ್ ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಕೀಪ್ ಇಟ್ ರೆಡಿ ಅಂತ ಹೇಳಿದ್ದಾರೆ. ಸೊ ಒಂದೊಂದಾಗಿ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ಥಿಂಗ್ ಇಸ್ SSLC ಮಾರ್ಕ್ಸ್ ಕಾರ್ಡ್. ಸೊ ನಿಮ್ಮ ಹತ್ರ ಒರಿಜಿನಲ್ ಕಾಪಿ ಇರಲಿಲ್ಲ ಅಂದರೂ ಸಹ ಜೆರಾಕ್ಸ್ ಕಾಪಿ ಇದ್ರೂ ನಡೆಯುತ್ತೆ. ಸೊ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ SSLC ಮಾರ್ಕ್ಸ್ ಕಾರ್ಡ್ನ ರಿಜಿಸ್ಟರ್ ನಂಬರ್ ಬೇಕಾಗುತ್ತೆ. ಜಸ್ಟ್ ಕೀಪ್ ಇಟ್ ರೆಡಿ. ಸೆಕೆಂಡ್ ಪಾರ್ಟ್ ಇಸ್ 12th ಮಾರ್ಕ್ಸ್ ಕಾರ್ಡ್ ಕೇಳಿದ್ದಾರೆ. ಸೊ ಇನ್ ಕೇಸ್ ಆಫ್ ಪ್ರೀವಿಯಸ್ ಇಯರ್ ಸ್ಟೂಡೆಂಟ್ ಅಂದರೆ ಲಾಸ್ಟ್ ಇಯರ್ ಅಥವಾ ಬಿಫೋರ್ ಲಾಸ್ಟ್ ಇಯರ್ ಔಟ್ಪುಟ್ ಆಗಿರುವಂಥ ಸ್ಟೂಡೆಂಟ್ಸ್ 12th ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಎನಿವೇಸ್ ಈಗ ಪರ್ಸ್ಯೂಯಿಂಗ್ ಮಾಡ್ತಾ ಇರೋ ಸ್ಟೂಡೆಂಟ್ಸ್ ಹತ್ರನೂ 12th ಮಾರ್ಕ್ಸ್ ಕಾರ್ಡ್ ಇದ್ದೇ ಇರುತ್ತೆ. ಜಸ್ಟ್ ಕೀಪ್ ಇಟ್ ರೆಡಿ. ಸೊ ನೆಕ್ಸ್ಟ್ ಪಾರ್ಟ್ ಇಸ್ ರಿಸರ್ವೇಷನ್ ಸರ್ಟಿಫಿಕೇಟ್ಸ್. ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು, ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ಅಥವಾ ಹೈದ್ರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ಸ್ ಇರ್ಬೋದು. ಕೀಪ್ ಇಟ್ ರೆಡಿ. ಸೊ ಹೈದ್ರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ಸ್ ಓನ್ಲಿ ಬಿಲಾಂಗ್ಸ್ ಟು 7 district, ನಾಟ್ ಫಾರ್ ಆಲ್. ಸೊ ಯಾರಿಗೆಲ್ಲ ಈ ಬೆನಿಫಿಟ್ ಸಿಗುತ್ತೆ, ಈ ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೊಳ್ಳಿ. RD ನಂಬರ್ನ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಈ ಸರ್ಟಿಫಿಕೇಟ್ಸ್ ಇಲ್ಲ ಅಂದರೆ ಇನ್ನು ಅಪ್ಲಿಕೇಶನ್ ಡೇಟ್ ಮುಗಿಯೋ ಅಷ್ಟರಲ್ಲಿ ನೀವೇನಾದರೂ ಅದನ್ನು ಪಡ್ಕೋಬಹುದು. ಅಂದರೆ ನಿಯರೆಸ್ಟ್ ಸೆಂಟರ್ನ ವಿಸಿಟ್ ಮಾಡಿ. ಸೊ ಆದಷ್ಟು ಬೇಗ ಪಡ್ಕೊಂಡು ಅಪ್ಲೈ ಮಾಡಿ, ಯಾಕಂದರೆ ಅದರಿಂದ ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ, ರಿಸರ್ವೇಷನ್ ಬೆನಿಫಿಟ್ಸ್ ಸಿಗುತ್ತೆ. ಸೊ ಅದನ್ನು ನೀವು ಕ್ಲೈಮ್ ಮಾಡ್ಕೊಳ್ಲಿಲ್ಲ ಅಂದರೆ ಏನಾಗುತ್ತೆ, ಅಥವಾ ಅಪ್ಲೋಡ್ ಮಾಡಲಿಲ್ಲ ಅಂತ ಹೇಳಿದ್ರೆ ಯು ವಿಲ್ ಬಿ ಕನ್ಸಿಡರ್ಡ್ ಆಸ್ ಜನರಲ್ ಕ್ಯಾಟಗರಿ. ಸೊ ನಿಮ್ಮ ರಿಸರ್ವೇಷನ್ ನೀವು ಬೆನಿಫಿಟ್ಸ್ನ ಪಡ್ಕೊಳ್ಳೋದಕ್ಕಾಗಲ್ಲ. ಸೊ ಜಸ್ಟ್ ಕೀಪ್ ಇಟ್ ರೆಡಿ. ನೆಕ್ಸ್ಟು ಡೀಟೇಲ್ಸ್ ಆಫ್ ಸ್ಟಡಿಡ್ ಇನ್ ಕರ್ನಾಟಕ ಅಂತ ಕೇಳಿದ್ದಾರೆ. ಇಸ್ ನಥಿಂಗ್ ಬಟ್ ಸ್ಟಡಿ ಸರ್ಟಿಫಿಕೇಟ್. ಸೊ ಆ್ಯಸ್ ಆಫ್ ನೌ ಅವರೆಲ್ಲೂ ನಿಮ್ಮನ್ನು ಅಪ್ಲೋಡ್ ಮಾಡಿ ಅಂತ ಕೇಳೋದಿಲ್ಲ. ಸೊ ಜಸ್ಟ್ ಕರ್ನಾಟಕದಲ್ಲಿ ನೀವು ಓದಿದ್ದೀರಾ ಅಂತ ಎನೇಬಲ್ ಮಾಡಿದ್ರೆ ಲೇಟರ್ ಪಾರ್ಟಲ್ಲಿ ಸಬ್ಮಿಟ್ ಮಾಡೋಕ್ಕೆ ಹೇಳ್ತಾರೆ, ಅಥವಾ ಕಾಲೇಜ್ ವಿಸಿಟ್ ಮಾಡಿದಾಗ ಸಬ್ಮಿಟ್ ಮಾಡೋದಕ್ಕೆ ಹೇಳ್ತಾರೆ. ಸೊ ನೋ ನೀಡ್ ಟು ವರಿ. ನೀವು ಕರ್ನಾಟಕದಲ್ಲೇ ಓದಿದ್ರೆ 7 years ನೋ ಪ್ರಾಬ್ಲಮ್, ಅಥವಾ ನಿಮ್ಮ ಪೇರೆಂಟ್ಸ್, ಐದರ್ ಯುವರ್ ಪೇರೆಂಟ್ಸ್ ಸ್ಟಡಿಡ್ ಇನ್ ಕರ್ನಾಟಕ ಅಟ್ಲೀಸ್ಟ್ 7 years. ನೆಕ್ಸ್ಟು ಡಿಗ್ರಿ ಮಾರ್ಕ್ಸ್ ಕಾರ್ಡ್. ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಎಲ್ಲರ ಹತ್ರನೂ ಕಂಪ್ಲೀಟ್ಲಿ ಇರೋದಿಲ್ಲ. ಲಾಸ್ಟ್ ಇಯರ್ ಔಟ್ಪುಟ್ ಆಗಿರೋರ ಹತ್ರ, ಸ್ವಲ್ಪ ಜನದ ಹತ್ರ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ ಇರಬಹುದು. ಸೊ ಯಾರೆಲ್ಲ ಇರುತ್ತೆ ಎಲ್ಲ ಮಾರ್ಕ್ಸ್ನು ಎಂಟರ್ ಮಾಡಿ. ಇನ್ ಕೇಸ್ ಕೆಲವೊಬ್ಬರ ಹತ್ರ ಬ್ಯಾಕ್ಲಾಗ್ಸ್ ಇರುತ್ತೆ ಸೆಕೆಂಡ್ ಇಯರಲ್ಲಿ ಅಥವಾ ಥರ್ಡ್ ಇಯರಲ್ಲಿ, ಇನ್ನೂ ರಿಸಲ್ಟ್ಸ್ ಬಂದಿರಲ್ಲ. ಫೈನಲ್ ಇಯರಲ್ಲಿ ಓದ್ತಾ ಇರೋರಂತೂ ಎಲ್ಲ ಮಾರ್ಕ್ಸ್ ಕಾರ್ಡ್ಸ್ ಇರೋದಿಲ್ಲ. ಫಸ್ಟ್ ಇಯರ್ ಮಾರ್ಕ್ಸ್ ಇರುತ್ತೆ, ಅದನ್ನು ಎಂಟರ್ ಮಾಡಿ. ಸೆಕೆಂಡ್ ಇಯರ್ ಮಾರ್ಕ್ಸ್ ಇರುತ್ತೆ, ಅದನ್ನು ಎಂಟರ್ ಮಾಡಿ. ಫಾರ್ ಎಕ್ಸಾಂಪಲ್ ಥರ್ಡ್ ಇಯರ್ ಮಾರ್ಕ್ಸ್ ಶೀಟ್ಸ್ ನಿಮ್ಗೆ ಇನ್ನೂ ಸಿಕ್ಕಿರಲ್ಲ, ಎಕ್ಸಾಮ್ಸೇ ಬರ್ದಿರಲ್ಲ. ಸೊ ನೀವು ರಿಸಲ್ಟ್ ಅವೈಟಿಂಗ್ ಅಂತ ಎನೇಬಲ್ ಮಾಡಿದ್ರೆ ಲೇಟರ್ ಪಾರ್ಟಲ್ಲಿ ಎಡಿಟ್ ಆಪ್ಷನ್ ಬಿಟ್ಟಾಗ ಚೇಂಜ್ ಮಾಡ್ಬೋದು. ಸೊ ಇದ್ರ ಬಗ್ಗೆ ವರಿ ಮಾಡಬೇಡಿ. ನಿಮ್ಮ ಹತ್ರ ಎಷ್ಟು ಮಾರ್ಕ್ಸ್ ಕಾರ್ಡ್ಸ್ ಇದೆ ಅದನ್ನು ಮಾತ್ರ ಹಾಕಿ, ಇನ್ನು ಮಿಕ್ಕಿದ್ದನ್ನು ಲೇಟರ್ ಪಾರ್ಟಲ್ಲಿ ಎಡಿಟ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಪಾರ್ಟ್ ಇಸ್ ಡಿಗ್ರಿ ಕಂಪ್ಲೀಷನ್ ಸರ್ಟಿಫಿಕೇಟ್. ಇದು ಸಹ ಈಗ ಪರ್ಸ್ಯೂಯಿಂಗ್ ಮಾಡ್ತಾ ಇರೋರ ಹತ್ರ ಡಿಗ್ರಿ ಕಂಪ್ಲೀಷನ್ ಸರ್ಟಿಫಿಕೇಟ್ ಇರೋದಿಲ್ಲ. ನೋ ನೀಡ್ ಟು ವರಿ. ಲಾಸ್ಟ್ ಇಯರ್ ಔಟ್ಪುಟ್ ಆಗಿದ್ರೆ ಅವ್ರ ಹತ್ರ ಇರುತ್ತೆ, ಅದನ್ನು ಮೆನ್ಷನ್ ಮಾಡ್ಬೋದು. ನೆಕ್ಸ್ಟ್ ಇಸ್ ಪಾಸ್ಪೋರ್ಟ್ ಸೈಜ್. ಮ್ಯಾಕ್ಸಿಮಮ್ 50 KB ಇರಬೇಕಾಗತ್ತೆ. ನೀವು ಒಂದು ಫೋಟೋ ತೆಗೆದು ಬಿಲೋ 50 KB ರೆಡ್ಯೂಸ್ ಮಾಡಿದ್ರೆ ನಡೆಯುತ್ತೆ. ಕೀಪ್ ಇಟ್ ರೆಡಿ. ದೆನ್ ಸಿಗ್ನೇಚರ್, ಅದು ಸಹ ಮ್ಯಾಕ್ಸಿಮಮ್ 50 KB ಕೇಳಿದ್ದಾರೆ. ನಿಮ್ಮ ಸಿಗ್ನೇಚರ್ನ ತೊಗೊಂಡು ಫೋಟೋ ತೊಗೊಂಡು ಲೆಸ್ ದ್ಯಾನ್ 50 KB ಇಟ್ಕೊಳ್ಳಿ. ಸೊ ಲಾಸ್ಟ್ ಪಾರ್ಟ್ ಇಸ್ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್. ಅದು ಕೂಡ ಮ್ಯಾಕ್ಸಿಮಮ್ 50 KB ಬೇಕಾಗತ್ತೆ. ಇದಿಷ್ಟು ಫೋಟೋಗಳನ್ನ ಇಟ್ಕೊಳ್ಳಿ. ಸೊ 1 or 2 days ವೆಯ್ಟ್ ಮಾಡಿ, ಯಾಕಂದರೆ ಸುಮಾರಷ್ಟು ಎರರ್ಸ್ ಇರುತ್ತೆ ಅಪ್ಲಿಕೇಶನ್ಸಲ್ಲಿ, ಅಥವಾ ಸರ್ವರ್ ಎರರ್ಸ್ ಇರುತ್ತೆ. ಅದೆಲ್ಲ ರೆಕ್ಟಿಫೈ ಮಾಡ್ತಾರೆ ಲೇಟರ್ ಪಾರ್ಟಲ್ಲಿ. ಇಷ್ಟು ಡಾಕ್ಯುಮೆಂಟ್ಸ್ನ ಇಟ್ಕೊಂಡು ಸೊ ಅಪ್ಲೈ ಮಾಡಿ. ಸೊ ಫರ್ದರ್ ವಿಡಿಯೋನಲ್ಲಿ ನಾನು ಯಾವ ರೀತಿ ಅಪ್ಲಿಕೇಶನ್ನ ಹಾಕ್ಬೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.